ಶೇಂಗಾ ಹೋಳಿಗೆ ಯಾರಿಗಿಷ್ಟ ಇಲ್ಲ ಹೇಳಿ, ತುಂಬ ಟೇಸ್ಟಿಯಾಗಿರುತ್ತೆ. ಅದರಲ್ಲೂ ಈ ಸಂಕ್ರಾಂತಿ ಹಬ್ಬದ ಸ್ಪೆಷಲಾಗಿ ಇವತ್ತು ಶೇಂಗಾ ಹೋಳಿಗೆ ಮಾಡೋಣ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅಂಜನಾ ಅಡುಗೆ. ಇವತ್ತು ನಾನು ಶೇಂಗಾ ಹೋಳಿಗೆ ರೆಸಿಪಿ ಮಾಡ್ತಾಯಿದ್ದೀನಿ. ತುಂಬ ಟೇಸ್ಟಿಯಾಗಿರುತ್ತೆ, ಕ್ರಿಸ್ಪಿಯಾಗಿ, ಈಸಿ ಕೂಡ ಮಾಡೋದು. ಬನ್ನಿ ಹೇಗೆ ಮಾಡೋದು ನೋಡ್ಕೊಂಬರೋಣ. ಫಸ್ಟು 1 ಕಪ್ಪಷ್ಟು ಕಡಲೆ ಬೀಜನ ಹುರಿದಿಟ್ಕೊಬೇಕು. ಅದನ್ನೆಲ್ಲ ಸಿಪ್ಪೆ ತೆಗೆದಿಟ್ಕೊಬೇಕು. ಒಂದು ಪ್ಲೇಟ್ಗೆ ಹಾಕ್ಕೊಂಡು ಹುರಿದ್ಬಿಟ್ಟು ಅದನ್ನು ಆರೋದಕ್ಕೆ ಬಿಟ್ಬಿಡಿ. ಹಾಗೆ ಒಂದು ಅರ್ಧ ಕಪ್ಪಷ್ಟು ಬಿಳಿ ಎಳ್ಳನ್ನು ಹಾಕ್ಕೊಂಡು ಹುರ್ಕೊಬೇಕು. ಅದನ್ನು ಕೂಡ ಪ್ಲೇಟ್ಗೆ ಆರಕ್ಕೆ ಇಟ್ಬಿಡಿ. ಅದು ಆರಾದಮೇಲೆ ಆಮೇಲೆ ಗ್ರೈಂಡ್ ಮಾಡ್ಕೊಬೇಕು. ಫಸ್ಟು ಇಲ್ಲಿ ಕಣಕ ಕಲಿಸ್ಕೊಳ್ಳೋಣ. 1 ಕಪ್ಪಷ್ಟು ಮೈದಾ ಹಿಟ್ಟು, ಹಾಗೆ ಅದಕ್ಕೆ ಒಂದು 3/4 ಕಪ್ಪಷ್ಟು ಅಥವಾ ಅರ್ಧ ಕಪ್ಪಷ್ಟು ಚಿರೋಟಿ ರವೆನ ಹಾಕ್ಕೊಳ್ಳೋಣ. ಚಿರೋಟಿ ರವೆ ಹಾಕೋದ್ರಿಂದ ತುಂಬ ಕ್ರಿಸ್ಪಿಯಾಗಿ ತಿನ್ನಬೇಕಾದ್ರೆ ಅದ್ರ ಫೀಲ್ ನಿಮಗೆ ಗೊತ್ತಾಗುತ್ತೆ. ಅದಕ್ಕೋಸ್ಕರ ಚಿರೋಟಿ ರವೆ ಹಾಕ್ಕೊಬೇಕು ಯಾವುದೇ ಹೋಳಿಗೆ ಮಾಡಬೇಕಾದ್ರೂ. ಅದಕ್ಕೆ ಸ್ವಲ್ಪ ಉಪ್ಪನ್ನ ಹಾಕ್ಕೊಂಬಿಟ್ಟು ನೀರಲ್ಲಿ ಕಲಿಸ್ಕೊಬೇಕಾಗತ್ತೆ. ಬರೀ ಮೈದಾದಲ್ಲಿ ಕೂಡ ಮಾಡ್ಬೋದು. ಚಿರೋಟಿ ರವೆ ಹಾಕೋದ್ರಿಂದ ಚೆನ್ನಾಗಿ ಬರುತ್ತೆ. ಇನ್ನೂ ಪರ್ಫೆಕ್ಟಾಗಿ ನೀರು ಹಾಕ್ಕೊಂಡು ನೀವು ಹೇಗೆ ಅಂದರೆ ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಸಾಫ್ಟಾಗಿರ್ಬೇಕು. ತುಂಬಾ ಸಾಫ್ಟಾಗಿ ಕಲಿಸ್ಕೊಬೇಡಿ. ಚಪಾತಿ ಹಿಟ್ಟಿನ ಸ್ವಲ್ಪ ಸಾಫ್ಟ್ ಆದರೆ ಸಾಕು. ಸ್ವಲ್ಪ ಎಣ್ಣೆನ ಹಾಕ್ಕೊಬೇಕು ಲಾಸ್ಟಲ್ಲಿ. ಇದು ಇನ್ನೂ ರವೆ ಕೈಗೆ ರವೆ ಥರ ಫೀಲ್ ಆಗ್ತಾಯಿದೆ. ಇದಿನ್ನೂ ನೆನಿಬೇಕು. ಬಿಟ್ಬಿಡೋಣ ಇದನ್ನು. ಒಂದು 1 ಅವರ್ ಅಥವಾ ಟೈಮ್ ಇದ್ದರೆ 2 ಅವರ್ ಬಿಟ್ಬಿಡಿ, ಇಲ್ಲ ಮಿನಿಮಮ್ 1 ಅವರ್ ಬಿಟ್ಬಿಡಿ. ಈಗ ಕಡಲೆ ಬೀಜನ ಸಿಪ್ಪೆ ಎಲ್ಲ ತೆಗೆದುಬಿಟ್ಟು ಇಟ್ಕೊಂಡಿದ್ದೀನಿ. ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊತಾ ಇದ್ದೀನಿ. 1 ಕಪ್ಪಷ್ಟು ಕಡಲೆ ಬೀಜ, ಹಾಗೆ ಅರ್ಧ ಕಪ್ಪಷ್ಟು ಎಳ್ಳನ್ನು ಕೂಡ ಹಾಕ್ಕೊಳ್ಳೋಣ. ಇದನ್ನು ಫಸ್ಟು ಗ್ರೈಂಡ್ ಮಾಡ್ಕೊಬೇಕು. ಹಾಗೆ ಒಂದು 3 ರಿಂದ 4 ಏಲಕ್ಕಿನ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಂಬರೋಣ. ಇಲ್ಲಿ ನಾನು ತರಿಯಾಗಿ ಮಾಡ್ಕೊಂಡಿದ್ದೀನಿ. ಮತ್ತು ಇದನ್ನ ಬೆಲ್ಲ ಸೇರಿಸ್ಕೊಂಡು ಪುಡಿ ಮಾಡ್ಕೊಬೇಕು. ಹಾಗಾಗಿ ಒಂದು ತಟ್ಟೆಗೆ ಹಾಕ್ಕೊತಾ ಇದ್ದೀನಿ. ಇದಕ್ಕೆ ಈಗ ಬೆಲ್ಲನ ಸೇರಿಸ್ಕೊಬೇಕಾಗತ್ತೆ. 1 ಕಪ್ಪಷ್ಟು ಬೆಲ್ಲ ಹಾಕ್ಕೊತಾ ಇದ್ದೀನಿ. ಒಂದ್ರ ಮೇಲೆ ಒಂದು ಸ್ವಲ್ಪ ಹಾಕ್ಕೊಂಡಿದ್ದೀನಿ ಅಷ್ಟೇ. ತುಂಬಾ ಹಾಕ್ಕೊಂಡ್ರೆ ಅದು ಸ್ವೀಟ್ ಆಗುತ್ತೆ. ನೀವು ಹೆಚ್ಚು ಕಮ್ಮಿ ಮಾಡ್ಕೊಬೋದು, ನಿಮ್ಗೆ ಹೇಗೆ ಸ್ವೀಟ್ ಲೈಕ್ ಆಗುತ್ತೋ ಹಾಗೆ. ನಾನಿಲ್ಲಿ 1 ಕಪ್ಪಷ್ಟು ಸ್ವಲ್ಪ ಹಾಕ್ಕೊಂಡಿದ್ದೀನಿ ಅಷ್ಟೇ ಅದ್ರ ಮೇಲೆ. ಈಗ ಇದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ಒಂದು ಜಾರ್ಗೆ ಹಾಕ್ಕೊತಾ ಇದ್ದೀನಿ. ಇದನ್ನು ಈಗ ಈ ರೀತಿ ಪುಡಿ ಮಾಡ್ಕೊಳ್ಳೋಣ. ಇದು ಸ್ವಲ್ಪ ನುಣ್ಣಗೆ ಮಾಡ್ಕೊತಿದ್ದೀನಿ. ಹಾಗೆಯೇ ಇನ್ನೊಂದು ಒಬ್ಬ ಇತ್ತು, ಅದನ್ನು ಕೂಡ ಹಾಕ್ಕೊಂಡು ಪುಡಿ ಮಾಡ್ಕೊಳ್ಳೋಣ. ನೋಡಿ ಈ ರೀತಿ ಆಗುತ್ತೆ. ಇದನ್ನೆಲ್ಲ ತಟ್ಟೆಗೆ ಹಾಕ್ಕೊಂಡು ನೋಡಿ ಈ ರೀತಿ ಕೈಯಲ್ಲಿ ಈ ರೀತಿ ಕಟ್ಟೋವಷ್ಟು ಹದ ಇದೆ. ಆದರೆ ನಿಮಗೆ ಬೇಕಾದರೆ ಇನ್ನು ಸ್ವಲ್ಪ ನೀರು ಕೂಡ ಹಾಕ್ಕೊಂಡು ಅದನ್ನು ಹದ ತಂದ್ಕೋಬೋದು. ನೋಡಿ ನಾನಿಲ್ಲಿ ಒಂದು ಜಾಸ್ತಿ ಇಲ್ಲ, ಒಂದು 2-3 ಸ್ಪೂನ್ ಅಷ್ಟೇ ಕೈಗೆ ನೀರು ಮಾಡ್ಕೊತಾ ಇದ್ದೀನಿ. ಹಾಕ್ಕೊಂಡು ಇದನ್ನು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ. ಆಗ ನೀಟಾಗಿ ಉಂಡೆ ಕಟ್ಟ ಹದ ಬರುತ್ತೆ. ನೋಡಿ ಈ ಹದ ಬಂದಿದೆ. ಇವಾಗ ಇದನ್ನು ನೀವು ಉಂಡೆ ಮಾಡಾದರೂ ಇಟ್ಕೊಬೋದು. ಉಂಡೆ ಮಾಡಿ ಇಟ್ಕೊಂಡ್ರೆ ಬೆಟರ್. ಯಾಕೆ ಅಂದರೆ ನಾವು ಮತ್ತೆ ಮೈದಾ ಮತ್ತು ಇದು ಎಲ್ಲ ಮುಟ್ಕೊಂಡಾಗ ಮೈದಾ ಎಲ್ಲ ಇದು ಹೂರ್ಣ ಆಗಿಬಿಡುತ್ತೆ. ಹಾಗಾಗಿ ಉಂಡೆ ಮಾಡಿ ಇಟ್ಕೊಳ್ಳಿ. ಈಗ ಮೈದಾ ನೆಂದಿದೆ ಕಣಕ. ಇದನ್ನು ಚೆನ್ನಾಗಿ ಮತ್ತೆ ಸ್ವಲ್ಪ ನಾದ್ಕೊಳ್ಳಿ. ಏಕೆಂದರೆ ಇವಾಗ ನಿಮಗೆ ರವೆ ಥರ ಫೀಲ್ ಬರಲ್ಲ, ಏಕೆಂದರೆ ರವೆ ಎಲ್ಲ ನೆಂದು ಬಿಟ್ಟಿರುತ್ತೆ. ಇವಾಗ ಸ್ವಲ್ಪ ಕೈಗೆ ಎಣ್ಣೆ ಮಾಡಿಕೊಂಡು ಸ್ವಲ್ಪ ನಾದ್ಕೊಳ್ಳಿ ಈ ರೀತಿ. ಇವಾಗ ಕಣಕನೂ ಕರೆಕ್ಟಾಗಿದೆ. ನಾವು ಯಾವುದೇ ಹೋಳಿಗೆ ಮಾಡಬೇಕಾದ್ರೂ ಕಣಕ ಕೂಡ ಕರೆಕ್ಟಾಗಿರಬೇಕು, ಹೂರಣ ಕೂಡ ಕರೆಕ್ಟಾಗಿರಬೇಕು ಹದ. ನೋಡಿ ಈಗ ಒಂದು ಬಾಲ್ ಸೈಜಷ್ಟು ತೊಗೊಂಡು ಈ ರೀತಿ ಕೈಯಲ್ಲೇ ಈ ರೀತಿ ಮಾಡ್ಕೊಳ್ಳಿ. ಈ ರೀತಿ ಮಾಡಿಕೊಂಡು ಈಗ ನಾವು ಮಾಡ್ಕೊಂಡಿರೋ ಹೂರಣನ ಇಟ್ಕೊಳ್ಳೋಣ. ಈ ರೀತಿ ನೀಟಾಗಿ ಕೈಯಲ್ಲೇ ಈ ರೀತಿ ಮಾಡ್ಕೊಂಬಿಡ್ಬೋದು. ಅಂದರೆ ತುಂಬ ಅರಿಯೋದು ಆ ಥರ ಏನು ಬೇಡ, ಹೀಗೂ ಮಾಡ್ಕೊಬೋದು. ನೋಡಿ ಎಕ್ಸ್ಟ್ರಾ ಬಂದರೆ ತೆಗೀರಿ, ಬರಲಿಲ್ಲ ಅಂದರೆ ಅದನ್ನು ಹಂಗೆ ಮಡಚ್ಬಿಟ್ಟು ಈ ಥರ ಮಾಡ್ಕೊಂಬಿಡಿ. ಈ ರೀತಿ ಮಾಡಿ ಇವಾಗ ಇದಕ್ಕೆ ಹಿಟ್ಟನ್ನ ಉದುರಿಸ್ಕೊಂಡು, ಅಂದರೆ ಮೈದಾ ಹಿಟ್ಟನ್ನೇ ಉದುರಿಸ್ಕೊಂಡು ಹರಿತಾ ಹೋಗಬೇಕು. ನೀಟಾಗಿ ಬರುತ್ತೆ, ಏನಿಲ್ಲ, ತುಂಬ ಈಸಿ ಇದು. ನೋಡಿ ಈ ರೀತಿ ಹರಿತಾ ಹೋಗಬೇಕು. ಎಷ್ಟು ತೆಳು ಬೇಕಿದ್ರೂ ಹರಿಬೋದು. ನಾನಿಲ್ಲಿ ಸ್ವಲ್ಪ ದೊಡ್ಡದೇ ತೊಗೊಂಡ್ಬಿಟ್ಟಿದ್ದೀನಿ. ನಿಮ್ಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ನೀವು ಮಾಡ್ಕೊಳ್ಳಿ. ನೋಡಿ ಎಷ್ಟು ಹರಿತಾ ಹೋದ್ರೂ ತುಂಬಾ ತೆಳುವಾಗಿ ಹರಿಬೋದು. ಸ್ವಲ್ಪ ತೆಳುವಾಗಿ ಹರ್ಕೊಳ್ಳಿ, ಅಂದರೆ ಸ್ವಲ್ಪ ಕಾಯಿ ಒಬ್ಬಟ್ಟೆಲ್ಲ ಮಾಡ್ತೀವಲ್ಲ ಆ ರೀತಿ. ಇದು ಸ್ವಲ್ಪ ಅಂದರೆ ಹಾರ್ಡ್ ಬರುತ್ತೆ, ಅಂದರೆ ಬೇಳೆ ಒಬ್ಬಟ್ಟಷ್ಟು ಸಾಫ್ಟ್ ಬರಲ್ಲ.
ನೋಡಿ ಪ್ಯಾನ್ ಇಟ್ಕೊಂಡು ಎಣ್ಣೆನ ಹಾಕ್ಕೊತಾ ಇದ್ದೀನಿ. ಈಗ ಅದಕ್ಕೆ ಮಾಡಿದ ಈ ಹೋಳಿಗೆನ ಹಾಕ್ಕೊಳ್ಳೋಣ. ಸ್ವಲ್ಪ ಹೊತ್ತಾದಮೇಲೆ ಮಗ್ಚಾಕೊಬೇಕು. ಮಗ್ಚಾಕೊಂಡು ನೀವು ಬೇಕಾದರೆ ಎಣ್ಣೆ ಹಾಕ್ಕೊಳ್ಳಿ, ಬೇಡ ಅಂದರೆ ಹಾಗೇನೋ ಬೇಯಿಸ್ಕೊಬೋದು. ನಾನಿಲ್ಲಿ ಸ್ವಲ್ಪ ಲೈಟಾಗಿ ಹಾಕ್ಕೊತಾ ಇದ್ದೀನಿ. ನೋಡಿ ಎಷ್ಟು ಉಬ್ಬಿ ಬರ್ತಾ ಇದೆ, ನೋಡ್ತಾ ಇರ್ಬೋದು ನೀವು. ನಾವಿದು ಚಿರೋಟಿ ರವೆ ಹಾಕಿರೋದ್ರಿಂದ ಕಣಕ ಎಲ್ಲ ಪರ್ಫೆಕ್ಟಾಗಿರೋದ್ರಿಂದ ಈ ರೀತಿ ಉಬ್ಬಿ ಬರ್ತಾ ಇದೆ. ಎಲ್ಲ ಹೋಳಿಗೆಗಳು ಮಾಡಬೇಕಾದ್ರೂ ಅಷ್ಟೇ ಈ ರೀತಿ ಬಂದರೆ ತುಂಬಾ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ, ಕ್ರಿಸ್ಪಿಯಾಗಿ. ನೋಡಿ ಆಗಿದೆ, ಇದು ತೆಗಿತಾ ಇದ್ದೀನಿ. ಅದೇ ರೀತಿ ಎಲ್ಲದನ್ನು ಮಾಡ್ಕೊಂಬಿಡಿ. ನೋಡಿ ಎಲ್ಲ ಹೋಳಿಗೆನೂ ಸ್ವಲ್ಪನಾದರೂ ಉಬ್ಬಿತು. ಇದಂತೂ ನೋಡಿ ತುಂಬಾ ಉಬ್ಬಿದೆ, ಚೆನ್ನಾಗಿ ಬರುತ್ತೆ. ಹಾಗೆ ಎಲ್ಲ ಹೋಳಿಗೆಗಳು ಮಾಡಾಗಿದೆ ನೋಡಿ, ತುಂಬಾ ಚೆನ್ನಾಗಿ ತೆಳುವಾಗಿ ತುಂಬ ಟೇಸ್ಟಿಯಾಗಿತ್ತು. ನೀವು ಮಾಡಿ, ಸಂಕ್ರಾಂತಿ ಹಬ್ಬ ಸ್ಪೆಷಲಾಗಿ ಮಾಡೋದು ಕೂಡ ತುಂಬಾ ಈಸಿ. ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಇದರಿಂದ ನಾನು ಹಾಕೋ ಎಲ್ಲ ವೀಡಿಯೋಸ್ನು ನೀವು ಮಿಸ್ ಮಾಡದೆ ನೋಡ್ಬೋದು. ಮತ್ತೊಮ್ಮೆ ನಿಮಗೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಹಾಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತಷ್ಟು ಇಂಟ್ರೆಸ್ಟಿಂಗ್ ರೆಸಿಪಿಗಳೊಂದಿಗೆ ಮತ್ತೆ ಬರ್ತೀನಿ. ಬಾಯ್.